ಚೈತ್ರ ಕುಂದಾಪುರ 5 ಕೋಟಿ ವಂಚನೆ ಪ್ರಕರಣದ ಆರೋಪಿಯಾಗಿ ಜೈಲು ಪಾಲಾಗಿ ಹೊರಬಂದು ಬಿಗ್ ಬಾಸ್ನಲ್ಲೂ ಖ್ಯಾತಿ ಗಳಿಸಿ ಈಗ ಹಸಿಮಣೆಗೂ ಏರಿದ್ದಾಯಿತು. ಈ ಬೆನ್ನಲ್ಲೇ ಸೈಲೆಂಟ್ ಆಗಿದ್ದಂತಹ ಚೈತ್ರ ತಂದೆ ವೈಲೆಂಟ್ ಆಗಿದ್ದಾರೆ. ಮದುವೆ ಸೀನ್ನಲ್ಲೇ ಇರದಂತಹ ಚೈತ್ರ ತಂದೆ ಸುದ್ದಿಯಾಗಿದ್ದು ಯಾಕೆ ನೀವೇ ನೋಡಿ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ರಾಮನ ಜನ್ಮಭೂಮಿಯ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಪುನರ್ಜನ್ಮ ಪಡೆದವರು ಅಂತ. ಚೈತ್ರ ಕುಂದಾಪುರ ಹಿಂದುತ್ವವಾದದ ಪ್ರಖರ ಭಾಷಣಗಾರ್ತಿ ಎನಿಸಿಕೊಂಡಿದ್ದ ಇದೇ ಚೈತ್ರ ಬಿಜೆಪಿ ಟಿಕೆಟ್ ಕೊಡಿಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ಲು. ಬಳಿಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ರಾಜ್ಯದಲ್ಲಿ ಸುದ್ದಿಯಾಗಿದ್ಲು. ಇದೇ ಚೈತ್ರ ಕುಂದಾಪುರ ಇತ್ತೀಚೆಗೆ ಸಪ್ತಪದಿ ತುಳಿದಿದ್ದು ಆ ಮದುವೆ ಬಗ್ಗೆ ತಂದೆಯಿಂದಲೇ ಅಪಸ್ವರ ಶುರುವಾಗಿದೆ. ಚೈತ್ರ ಕುಂದಾಪುರ ಮದುವೆಗೆ ತಂದೆಯಿಂದಲೇ ಆಕ್ಷೇಪ. ಕಳ್ಳ ಕಳ್ಳಿ ಮದುವೆ ಅಂತ ಕುಟುಕಿದ ಚೈತ್ರ ಹೆತ್ತಪ್ಪ. ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ವಂಚನೆಯಲ್ಲಿ ಪಾರ್ಟ್ನರ್ ಆಗಿದ್ದ ಪ್ರಿಯಕರ ಶ್ರೀಕಾಂತ್ ನಾಯಕ್ ಜೊತೆ ಹಸೆಮಣೆ ಏರಿ ಸದ್ದಿಲ್ಲದೆ ಚೈತ್ರ ಕುಂದಾಪುರ ಸುದ್ದಿಯಾಗಿದ್ಲು. ಕಮಲಶಿಲೆಯಲ್ಲಿ ನಡೆದ ಮದುವೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು, ತಾಯಿ ತಂಗಿ ಸಂಬಂಧಿಕರು ಚೈತ್ರ ಮದುವೆಗೆ ಸಾಕ್ಷಿಯಾಗಿದ್ರು. ಆದರೆ ತಂದೆ ಹಾಗೂ ಹಿರಿಯ ಸಹೋದರಿ ಸೀನ್ನಲ್ಲೇ ಇರಲಿಲ್ಲ. ಈ ಬಗ್ಗೆ ಈಗ ಚೈತ್ರಾಳ ತಂದೆ ಕಟು ಸತ್ಯದ ಮಾತುಗಳನ್ನಾಡಿದ್ದಾರೆ. ಅಲ್ಲದೆ ಅದೊಂದು ಕಳ್ಳ ಕಳ್ಳಿ ಮದುವೆ ಅಂತ ಬೇಸರದ ಮಾತುಗಳನ್ನಾಡಿದ್ದಾರೆ. ಅವ್ರವ್ರು ಮಾಡ್ಕೊಂಡ ಮದುವೆ. ಅವಳು ಅದೇ ಕಳ್ಳನು, ಅವಳು ಕಳ್ಳನೆ, ಅವನು ಕಳ್ಳ. ಅವನು ಸಹ ಈ ಗೋವಿಂದ ಪೂಜೆ ಕೋಟಿ ಹಗರಣದಲ್ಲಿ ಅವನು ನಾನಾ ಥರದ ವೇಷಗಳನ್ನ ಹಾಕ್ಕೊಂಡು ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ. ಆ ವಂಚಕರಿಗೆಲ್ಲ ನಾನು ಯಾಕೆ ಸಪೋರ್ಟ್ ಕೊಡಬೇಕು? ನನ್ನ ಮಗಳು, ನನ್ನ ಪತ್ನಿ ನನ್ನನ್ನು ಸರಿಯಾದ ರೀತಿಯಲ್ಲಿ ಕರೆಯದೆ ಅವಮಾನ ಮಾಡಿದ್ದಾರೆ. ಮದುವೆ ತಯಾರಿಯ ವೇಳೆಯೂ ಸರಿಯಾಗಿ ಮಾತನಾಡಿಸಲಿಲ್ಲ. ಮದುವೆ ಕೊನೆ ಕ್ಷಣದಲ್ಲಿ ಕಾಟಾಚಾರಕ್ಕೆ ಕರೆದು ಅವಮಾನಿಸಿದ್ರು. ಬಿಗ್ ಬಾಸ್ಗೆ ಹೋಗುವಾಗಲೂ ಮನೆಗೆ ಬೀಗ ಹಾಕಿ ಜಗಲಿಯಲ್ಲಿ ಬಿಟ್ಟು ಹೋಗಿದ್ದಾರೆ. ಕ್ರಿಮಿನಲ್ ಮಗಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನೋವಿದೆ ಅಂತೆಲ್ಲ ಆಕ್ರೋಶದ ಮಾತನಾಡಿದ್ರು. ಇವರು ನನಗೆ ವಿಷಯನೇ ಹೇಳದೆ ತಾಯಿ ಮಗಳು ಇವರ ಮನೆ ಬೀಗ ಹಾಕ್ಕೊಂಡು ಬೀಗದ ಕೀಸ ಹಿಡ್ಕೊಂಡು ಹೋಗಿದ್ದಾರೆ. ಮನೆಯ ಕೀ ಹಿಡ್ಕೊಂಡು ನಾನು ಕಟ್ಟಿದ ಮನೆ ಬೀಗ ಹಾಕಿ ಇವರೇ ಕಟ್ಟಿದ್ದೇನೆ ಅನ್ನುವ ಲೆಕ್ಕದಲ್ಲಿ ನನ್ನನ್ನು ಹೊರಗೆ ಜಗಳಿಯಲ್ಲಿ ಮಚ್ಚಂಗೆ ಮಾಡಿ ಒಂದು ಸತ ಅನ್ನನೂ ಸಹ ಕೊಡದೆ, ಒಂದು ಗ್ಲಾಸ್ ನೀರು ಕೊಡದೆ ತನ್ನ ರಾತ್ರಿ ಹೋಗಿದ್ದಾರೆ. ತಂದೆಯ ಆಕ್ರೋಶದ ನುಡಿಗಳು ಸ್ಫೋಟವಾಗ್ತಿದ್ದಂತೆ ಚೈತ್ರ ಕುಂದಾಪುರ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾಳೆ. ಕುಡುಕ ತಂದೆಗೆ 2 ಕ್ವಾರ್ಟರ್ ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಯಾರು ಅಂತ ಖುದ್ದು ತಂದೆ ವಿರುದ್ಧ ಲೇವಡಿ ಮಾಡಿದ್ದಾಳೆ. ಇನ್ನು ಚೈತ್ರಾಳ ತಾಯಿ ಮಾತನಾಡಿ, ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ಗಂಡನಿಗೆ ಮಾತನಾಡಲು ಬರಲ್ಲ, ಅವರು ಮಾನಸಿಕ ಅಸ್ವಸ್ಥ, ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾರೆ, ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಿಲ್ಲ, ಆಸ್ತಿಗಾಗಿ ದೊಡ್ಡ ಮಗಳು ತಂದೆ ಮೂಲಕ ಈ ರೀತಿ ಹೇಳಿಸಿದ್ದಾಳೆ ಅಂತ ಚೈತ್ರ ಪರ ಬ್ಯಾಟ್ ಬೀಸಿದ್ದಾರೆ. ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂಚೂರು ಏನೂ ತಗೊಂಡಿಲ್ಲ, ಇದುವರೆ ತನಕ ತಗೊಂಡಿದ್ದಿಲ್ಲ. ಎಲ್ಲೋ ಕೆಲಸ ಮಾಡ್ತೇನೆ ಅಂತ ಹೋಗೋದು, ಏನೋ ದುಡ್ದಿದ್ರು ತಗೊಂಡೋಗಿ ಅವಳ ಮಗಳ ಮನೆಗೆ ಕೊಡೋದು. ಅವರು ಆಸ್ತಿಗೋಸ್ಕರ ಮಗಳು ಈ ಥರ ಎಲ್ಲ ಅಪ್ಪನ ತೆಗೆದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ಕೊಂಡು ಕೊಟ್ಟರು. ಸದ್ಯ ತಂದೆ ಮಗಳ ನಡುವಿನ ವಾಕ್ಸಮರ ಈಗ ಆಸ್ತಿ ವಿಚಾರಕ್ಕೆ ತಿರುಗುತ್ತಿದ್ದು, ಚೈತ್ರ ಅದ್ಯಾವಾಗ ಮೌನ ಮುರಿಯುತ್ತಾಳೋ ಕಾದು ನೋಡಬೇಕಿದೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.